ಎಂಬ ಹಳ್ಳಿಯಲ್ಲಿ ಸೋಮು ಎನ್ನುವಂತಹ ಒಬ್ಬ ರೈತ ವಾಸಿಸ್ತಾ ಇದ್ದ. ಸೋಮುವಿನ ಹೆಂಡತಿಯ ಹೆಸರು ಕುಸುಮ. ಕುಸುಮ ಆ ಊರಿನ ಜಮೀನ್ದಾರರ ಮನೆಯಲ್ಲಿ ಮನೆ ಕೆಲಸವನ್ನ ಮಾಡಿಕೊಂಡಿದ್ಲು. ಸೋಮುವಿನ ತಾಯಿ ಕೂಡ ಅವನ ಮನೆಯಲ್ಲಿ ವಾಸಿಸ್ತಾ ಇದ್ಲು. ಸೋಮುವಿನ ತಾಯಿಗೆ ತುಂಬಾನೇ ವಯಸ್ಸಾಗಿತ್ತು ಹಾಗೂ ಅವಳು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ಸೋಮುವಿನ ಮಗಳು ಹೆಸರು ರಾಧಾ. ಅವಳು 5ನೇ ತರಗತಿಯನ್ನು ಓದ್ತಾ ಇದ್ಲು. ಈ 4 ಜನರ ಪುಟ್ಟ ಸಂಸಾರ ಇದಾಗಿತ್ತು. ಸೋಮುಗೆ ಸ್ವಲ್ಪ ಜಾಗ ಇತ್ತು, ಆದರೆ ಅದರಲ್ಲಿ ಅವನು ಏನನ್ನೂ ಮಾಡ್ತಾ ಇರಲಿಲ್ಲ. ಅವನು ಜಮೀನ್ದಾರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅದರಿಂದ ಬರೋ ಹಣ ಕೂಡ ಅವನ ಜೀವನ ನಿರ್ವಹಣೆಗೆ ಸಾಕಾಗ್ತಾ ಇರಲಿಲ್ಲ. ಒಂದು ಕಡೆ ಮಗುವಿನ ಶಾಲಾ ಫೀಸು, ಇನ್ನೊಂದು ಕಡೆ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ತಾಯಿಗೆ ಚಿಕಿತ್ಸೆ ಕೊಡಿಸಬೇಕು. ಈ ಎಲ್ಲದರಿಂದ ಜೀವನ ಸಾಗಾಟ ತುಂಬಾ ಕಷ್ಟ ಆಗಿತ್ತು. ರೀ ರೀ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನು ಅಂತ ಹೇಳಲಿ ಕಮಲಿ, ನಮ್ಮ ಗ್ರಹಚಾರನೇ ಸರಿ ಇಲ್ಲ. ನಾವೆಷ್ಟು ದುಡಿದರೂ ಕೂಡ ಮನೆಯಲ್ಲಿ ಯಾವುದಕ್ಕೂ ಕೂಡ ಹಣ ಇರೋದಿಲ್ಲ. ಮುಂದಿನ ತಿಂಗಳು ಮಗುವಿನ ಶಾಲಾ ಫೀಸ್ ಕಟ್ಟಬೇಕು, ಅಮ್ಮನಿಗೆ ಔಷಧಿ ತರಬೇಕು. ಯಾವುದಕ್ಕೂ ನನ್ನತ್ರ ಹಣನೇ ಹೊಂದುತ್ತಾ ಇಲ್ಲ. ಏನ್ ಮಾಡೋದು? ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಷ್ಟಪಟ್ಟು ದುಡಿತೀನಿ. ಇಲ್ಲ, ನಾವು ಇದೇ ರೀತಿ ಜಮೀನ್ದಾರ ಕೈ ಕೆಳಗೆ ಕೆಲಸ ಮಾಡಿದರೆ ಏನೂ ಆಗುವುದಿಲ್ಲ. ನಾವೇನಾದ್ರೂ ಮಾಡಲೇಬೇಕು. ಇದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ರೀ, ನಾನು ನಾಳೆಯಿಂದ ಜಮೀನ್ದಾರ ಮನೆಗೆ ಕೆಲಸಕ್ಕೆ ಹೋಗಲ್ಲ. ಅವರು ಕೊಡೋ ಸಂಬಳ ನಮಗೆ ಸಾಲೋದಿಲ್ಲ ರೀ. ನಮ್ಗೆ ಸ್ವಲ್ಪ ಜಾಗ ಇದೆಯಲ್ಲ, ಅದರಲ್ಲಿ ತರಕಾರಿನ ಬೆಳೆಯೋಕ್ಕೆ ಶುರು ಮಾಡ್ತೀನಿ. ಅದನ್ನ ತಗೊಂಡೋಗಿ ಪಟ್ಟಣದಲ್ಲಿ ಮಾರಿದ್ರೆ ಸ್ವಲ್ಪ ಹಣ ನಾವು ಗಳಿಸಬಹುದು. ಇದರಿಂದ ನಿಮಗೆ ಮನೆ ನಿರ್ವಹಿಸಲಿಕ್ಕೂ ಕೂಡ ನಾನು ಸಹಾಯ ಮಾಡಬಹುದು. ಯಜಮಾನರ ಜೊತೆಗೆ ಈಗಾಗಲೇ ಮಾತಾಡಿದ್ದೀನಿ. ನಾಳೆಯಿಂದನೇ ನನ್ನ ಕೆಲಸ ಶುರು ಮಾಡ್ತೀನಿ. ತನ್ನ ಗಂಡನ ಕಷ್ಟಕ್ಕೆ ಹೆಗಲು ನೀಡಬೇಕು ಅಂತ ಅಂದ್ಕೊಂಡ ಕುಸುಮ ಮರುದಿನದಿಂದಲೇ ಅವರಿಗಿದ್ದ ಸ್ವಲ್ಪ ಜಾಗದಲ್ಲಿ ತರಕಾರಿಗಳನ್ನು ಬೆಳಿಬೇಕು ಅಂತ ನಿರ್ಧರಿಸಿದ್ಲು. ಅದರಂತೆ ಜಾಗವನ್ನು ಸ್ವಚ್ಛಗೊಳಿಸಿ ಬೀಜಗಳನ್ನು ಹಾಕಿದ್ಲು. ಸ್ವಲ್ಪ ದಿನಗಳ ನಂತರ ಆ ಬೀಜಗಳು ಸಣ್ಣ ಸಣ್ಣ ಸಸಿಗಳಾಗಿ ಬೆಳೆದ್ವು. ಅವುಗಳನ್ನು ಮಕ್ಕಳಂತೆ ಕುಸುಮ ಪೋಷಿಸಿದ್ಲು. ಮಗಳೇ ಕಮಲಿ, ಕ್ಷಮಿಸ್ಬಿಡು ತಾಯಿ. ನೀನು ಕಷ್ಟಪಟ್ಟು ಹೊಲದಲ್ಲಿ ತರಕಾರಿ ಬೆಳಿತಿದ್ಯಾ, ಆದರೆ ನನಗೆ ಆರೋಗ್ಯದ ಸಮಸ್ಯೆಯಿಂದ ನಿನಗೆ ಸಹಾಯ ಮಾಡೋಕ್ಕೂ ಆಗ್ತಾ ಇಲ್ಲ. ಇಲ್ಲಾಂದರೆ ನಾನು ನಿನ್ನ ಜೊತೆ ಕೆಲಸಕ್ಕೆ ಬರ್ತಾ ಇದ್ದೆ. ಅಯ್ಯೋ, ನೊಂದ್ಕೋಬೇಡಿ ಅತ್ತೆ. ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸೋದು ತುಂಬಾ ಮುಖ್ಯ. ನೀವು ನನಗೆ ಸಹಾಯ ಮಾಡದೇ ಇದ್ದರೂ ನಿಮ್ಮ ಆಶೀರ್ವಾದ ಸದಾ ನನ್ನ ಜೊತೆಯಲ್ಲೇ ಇರುತ್ತಲ್ಲ, ಅಷ್ಟು ಸಾಕು. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಕೆಲವು ದಿನಗಳ ನಂತರ ಕುಸುಮನ ತರಕಾರಿಯ ತೋಟದ ಗಿಡಗಳು ದೊಡ್ಡದಾಗಿದ್ವು ಹಾಗೂ ಎಲ್ಲ ಗಿಡಗಳು ಕೂಡ ಫಸಲನ್ನು ನೀಡಿದ್ವು. ಇದರಿಂದ ಕುಸುಮಗೆ ತುಂಬಾ ಸಂತೋಷ ಆಗುತ್ತೆ. ಹಾಗೂ ಅವಳ ಮಗಳು ರಾಧಾ ಕೂಡ ಅಮ್ಮ ತರಕಾರಿ ಬೆಳೆದಿದ್ದನ್ನ ನೋಡಿ ಸಂತೋಷ ಪಡ್ತಾಳೆ. ಕುಸುಮ ಹಾಗೂ ರಾಧಾ ಬೆಳೆದಿರುವಂತಹ ತರಕಾರಿಗಳನ್ನು ಕುಯ್ಕೊಂಡು ಮನೆಗೆ ತರ್ತಾರೆ. ಕುಸುಮ ಅದನ್ನು ಮಾರುಕಟ್ಟೆಗೆ ಹೋಗಿ ಮಾರೋಕ್ಕೆ ಶುರು ಮಾಡ್ತಾಳೆ. ತರಕಾರಿ ಬೇಕಾ? ತರಕಾರಿ, ತಾಜಾ ತರಕಾರಿ, ಬನ್ನಿ ಬನ್ನಿ, ತರಕಾರಿ ಬೇಕಾ? ತರಕಾರಿ. ಕುಸುಮ, ನನಗೆ 1 ಕಿಲೋ ಟೊಮ್ಯಾಟೊ, 1 ಕಿಲೋ ಆಲೂಗಡ್ಡೆ, 1 ಕಿಲೋ ಈರುಳ್ಳಿ ಕೊಡಿ. ಎಲ್ಲ ತರಕಾರಿಗಳು ಸೇರಿ ನಿಮ್ಮದು 100 ರೂಪಾಯಿ ಆಯಿತು ಗೌರಿ ಅಕ್ಕ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ತಾಜಾ ತರಕಾರಿ ಇದೆ, ಬನ್ನಿ ಎಲ್ಲರೂ ಖರೀದಿಸಿ, ಬನ್ನಿ ಬನ್ನಿ. ಕುಸುಮನ ಅಂಗಡಿಗೆ ಎಲ್ಲ ಜನರು ಬಂದು ತರಕಾರಿಗಳನ್ನು ಕೊಳ್ಳೋಕೆ ಶುರು ಮಾಡಿಕೊಂಡ್ರು. ಊರಲ್ಲಿ ಅದು ತುಂಬಾನೇ ಫೇಮಸ್ ಆಯಿತು.
ನಮ್ಮ ತರಕಾರಿ ಅಂಗಡಿ ಏನೋ ಚೆನ್ನಾಗಿಯೇ ನಡೀತಾ ಇದೆ, ಆದರೆ ನನಗೆ ಅಂಗಡಿ ಹೊಲ ಎರಡನ್ನೂ ಕೂಡ ಸಂಭಾಳಿಸೋಕ್ಕೆ ಆಗ್ತಾ ಇಲ್ಲ. ನೀವು ನನಗೆ ಸಹಾಯ ಮಾಡಿದರೆ ಚೆನ್ನಾಗಿರ್ತಿತ್ತು. ಜಮೀನ್ದಾರ ಹೊಲದಲ್ಲಿ ಕೆಲಸ ಮಾಡೋ ಬದಲು ನಮ್ಮ ಹೊಲದಲ್ಲೇ ಕೆಲಸ ಮಾಡಿದ್ರೆ ಆಯಿತು. ಹೌದು ಕುಸುಮ, ನಮ್ಮ ತರಕಾರಿಗಳನ್ನು ಕೊಳ್ಳಲು ತುಂಬಾ ಜನರು ಬರುತ್ತಾರೆ. ಹಾಗಾಗಿ ನಾನು ನಾಳೆನೇ ಜಮೀನ್ದಾರ್ ಬಳಿ ಹೋಗಿ ಕೆಲಸವನ್ನು ಬಿಡುವುದರ ಬಗ್ಗೆ ಮಾತನಾಡುತ್ತೇನೆ. ನಾನು ಹೊಲದಲ್ಲಿ ತರಕಾರಿ ಬೆಳೆದರೆ ನೀನು ಅಂಗಡಿಯಲ್ಲಿ ಅದನ್ನ ಮಾರಬಹುದು. ನಿನಗೆ ಒಬ್ಬಳಿಗೆ ಖಂಡಿತವಾಗಿಯೂ ಕೂಡ 2 ಕೆಲಸವನ್ನು ಮಾಡಲು ತುಂಬಾನೇ ಕಷ್ಟ ಆಗುತ್ತೆ. ಜಮೀನ್ದಾರ್ ಹೊಲದಲ್ಲಿ ಕೆಲಸ ಮಾಡಿದ್ರೆ ಕೊಡಕೂಲಿ ನನಗೆ ಯಾವುದಕ್ಕೂ ಸಾಲೋದಿಲ್ಲ. ಇದರಿಂದಾನೇ ನಮ್ಮ ಜೀವನ ಇಷ್ಟೊಂದು ಸಂತೋಷದಿಂದ ಸಾಗ್ತಾ ಇರೋದು. ನಾವು ಇದನ್ನೇ ಚೆನ್ನಾಗಿ ನೋಡ್ತಾ ಹೋದರೆ ಇನ್ನಷ್ಟು ಹಣನ ಗಳಿಸಬಹುದು, ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬಹುದು. ನನ್ನನ್ನು ದಯವಿಟ್ಟು ಕ್ಷಮಿಸಿ ಯಜಮಾನರೇ. ನಾನು ನಾಳೆಯಿಂದ ನಿಮ್ಮ ತೋಟದ ಕೆಲಸಕ್ಕೆ ಬರುವುದಿಲ್ಲ. ನಮ್ಮದು ತರಕಾರಿ ಅಂಗಡಿ ಇದೆಯಲ್ಲ, ಹೆಂಡತಿ ಅದನ್ನು ನೋಡಿಕೊಳ್ತಾಳೆ. ನಾವೇ ಬೆಳೆದ ತರಕಾರಿಗಳನ್ನು ಮಾರುತ್ತೇವೆ. ನನ್ನ ಹೆಂಡತಿ ತರಕಾರಿ ಅಂಗಡಿಯ ಜೊತೆಗೆ ತರಕಾರಿಗಳನ್ನು ಬೆಳೆಸಬೇಕು. 2 ಕೆಲಸನ ಒಟ್ಟಿಗೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ತರಕಾರಿ ಅಂಗಡಿ ಚೆನ್ನಾಗಿ ನಡೀತಾ ಇದೆ. ನಾನು ತೋಟದಲ್ಲಿ ತರಕಾರಿಗಳನ್ನು ಬೆಳೆದರೆ ಅಂಗಡಿಯಲ್ಲಿ ಮಾರಲು ಸಹಾಯವಾಗುತ್ತದೆ. ನಾನು ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ. ನೋಡ್ರಿ ಇವ್ರ ದಿಮ್ಮಕ್ಕನ್ನ, ಮೊನ್ನೆ ಅವ್ನ ಹೆಂಡತಿ ಬಂದು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋದ್ಲು. ಇವತ್ತು ಇವನು ಬಂದು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಅಂತಿದ್ದಾನೆ. ನಮ್ಮ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಈ ಥರ ಬಿಟ್ಟು ಹೋದರೆ ಮುಂದೆ ನಾವು ಕೆಲಸದವ್ರನ್ನ ಎಲ್ಲಿಂದ ಹುಡುಕೋದು? ಇವ್ರನ್ನ ಹೇಗಾದರೂ ಅದು ಬಸ್ತಲ್ಲಿ ಇಡಲೇಬೇಕು. ಇವ್ರ ತರಕಾರಿ ಅಂಗಡಿದು ಇಡೀ ಊರಲ್ಲೆಲ್ಲ ಮಾತು ನಡೀತಾ ಇದೆ. ಹೇಗಾದರೂ ಮಾಡಿ ಅವ್ರ ತರಕಾರಿ ಅಂಗಡಿನ ನಾವು ನಿಲ್ಲಿಸಲೇಬೇಕು ರೀ. ಸೋಮು, ನಿನ್ನತ್ರ ಮಾತಾಡೋಕೆ ಅಂತಾನೆ ಬಂದೆ. ಒಂದು ಮುಖ್ಯವಾದ ವಿಷಯ, ಊರಲ್ಲಿ ಬೇಸಿಗೆ ಹೆಚ್ಚಾಗುತ್ತಿದೆ. ಹಾಗಾಗಿ ನನಗೆ ಬೆಳೆಗಳನ್ನು ಬೆಳೆಯೋಕೆ ತುಂಬಾನೇ ಕಷ್ಟ ಆಗುತ್ತೆ. ನೀರು ಬೇಕೇ ಬೇಕು. ನೀವು ನನ್ನ ಬಾವಿಯಿಂದ ನೀರನ್ನು ತೆಗೆದು ನಿಮ್ಮ ತೋಟಕ್ಕೆ ಹಾಕ್ತೀರಾ? ನಾಳೆಯಿಂದ ನೀರು ಕೊಡೋಕೆ ಆಗೋದಿಲ್ಲ. ನನ್ನ ತೋಟಕ್ಕೆ ನೀರ್ ಬೇಕಲ್ಲ. ಇನ್ ಸ್ವಲ್ಪ ದಿನದಲ್ಲಿ ಬೇಸಿಗೆ ಬರುತ್ತೆ, ಆಗ ನೀರೆಲ್ಲ ಖಾಲಿ ಆದ್ರೆ ನಾನೇನ್ ಮಾಡ್ಲಿ? ನಾಳೆಯಿಂದ ನನ್ನ ಬಾವಿಯಿಂದ ನೀರನ್ನು ತೆಗಿಬೇಡಿ. ನೀವು ನೀರಿಗೆ ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದನ್ನೇ ಹೇಳೋಕೆ ಅಂತ ಬಂದೆ. ಸೋಮುಗೆ ಯಜಮಾನನ ಮಾತು ಕೇಳಿ ತುಂಬಾನೇ ದುಃಖ ಆಗತ್ತೆ. ಸೋಮು ಯಜಮಾನನಿಗೆ ತುಂಬಾನೇ ಸಹಾಯ ಮಾಡಿದ್ದ. ಕಡಿಮೆ ಹಣಕ್ಕೆ ಅವರ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೂ ಕೂಡ ಅವರು ಈ ತರ ಹೇಳಿದ್ರಿಂದ ಅವನಿಗೆ ಬೇಸರ ಆಯ್ತು. ಯಜಮಾನ್ರಿಗೆ ನಮ್ಮೇಲೆ ಕೋಪ ಬಂದಿದೆ ಅನ್ಸುತ್ತೆ. ಅವರು ನಾಳೆಯಿಂದ ನನ್ನ ಬಾವಿಯ ನೀರನ್ನು ತೆಗಿಬೇಡಿ, ಬೇಸಿಗೆ ಬಂತಲ್ಲ, ನನಗೂ ನೀರ್ ಬೇಕು ಅಂತ ಹೇಳಿ ಹೋದರು. ನಾಳೆಯಿಂದ ತರಕಾರಿ ಗಿಡಕ್ಕೆಲ್ಲ ಹೇಗೆ ನೀರು ಹಾಕುವುದು ಅಂತ ಯೋಚನೆ ಮಾಡ್ತಿರಬೇಕಾದರೆ ನನಗೊಂದು ಉಪಾಯ ಬಂತು. ನಂದು ಹಳೆ ಬಾವಿ ಇದ್ದಲ್ಲ, ಅದರಲ್ಲಿ ನೀರೇ ಸಿಗ್ಲಿಲ್ಲಲ್ಲ. ನಾವೀಗ ಇನ್ನೊಮ್ಮೆ ಅದನ್ನ ಆಗಿದ್ರೆ ನೀರು ಸಿಕ್ಕಿದ್ರೂ ಸಿಗಬಹುದೇನೋ. ಇನ್ನಷ್ಟು ಆಳವಾಗಿ ಅಗೆದು ನೋಡೋಣ, ಏನಾದರೂ ಆಗಬಹುದು. ಆ ದೇವರು ನಮ್ಮ ಕೈ ಬಿಡಲ್ಲ ಅಂತ ನನಗೆ ತುಂಬಾ ನಂಬಿಕೆ ಇದೆ. ಮರುದಿನದಿಂದಲೇ ಗಂಡ ಹೆಂಡತಿ ಇಬ್ಬರೂ ಕೂಡ ತಮ್ಮ ಹಳೆ ಬಾವಿ ರಿಪೇರಿಯ ಕೆಲಸವನ್ನ ಪ್ರಾರಂಭಿಸಿದ್ರು. ದಿನವಿಡೀ ಇಬ್ಬರೇ ಆ ಬಿಸಿಲಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು. ಅವರ ಕೆಲಸವನ್ನ ನೋಡಿ ಊರಿನ ಜನರೆಲ್ಲರೂ ಇವರಿಗೆ ಏನು ಮಾಡೋಕೆ ಕೆಲಸ ಇಲ್ವಾ, ಆ ಹಾಳು ಬಾವಿಲಿ ನೀರು ಸಿಗುತ್ತಾ ಅಂತ ನೋಡಿ ನಗ್ತಾ ಇದ್ರು. ಆದರೆ ಇವರಿಬ್ರು ಯಾವುದನ್ನು ಲೆಕ್ಕಿಸದೆ ಕಷ್ಟಪಡ್ತಾನೇ ಇದ್ರು. 10 ದಿನಗಳ ಕಠಿಣ ಪರಿಶ್ರಮದಿಂದಾಗಿ ಕೊನೆಯೂ ಬಾವಿಯಲ್ಲಿ ನೀರು ಸಿಕ್ತು. ಸೋಮು ಹಾಗೂ ಅವನ ಹೆಂಡತಿಯ ಖುಷಿಗೆ ಪಾರವೇ ಇರಲಿಲ್ಲ. ಅವರಿಬ್ಬರಿಗೂ ಕೂಡ ತಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಅಂತ ನೆಮ್ಮದಿಯಾಯಿತು. ಸೋಮುವಿನ ಅಮ್ಮ ಕೂಡ ತಮ್ಮ ಹಳೆ ಬಾವಿ ರಿಪೇರಿಯಾಗಿ ಅದರಲ್ಲಿ ನೀರು ಸಿಕ್ಕಿರೋದನ್ನ ನೋಡಿ ತುಂಬಾನೇ ಖುಷಿಪಟ್ಲು. ನೀರು ಸಿಕ್ಕ ಬಾವಿಯನ್ನು ಹಾಗೆ ಬಿಡದೆ ಅದಕ್ಕೆ ಸುತ್ತಲೂ ಕಲ್ಲನ್ನು ಕಟ್ಟಿ ನೀರು ಎಳೆಯಲು ಬೇಕಾದ ತಯಾರಿಯನ್ನ ಎಲ್ಲ ಕೂಡ ನಡೆಸಿದ್ರು. ತೋಟದಲ್ಲಿ ಮತ್ತೆ ತರಕಾರಿ ಬೆಳೆಯೋಕೆ ಪ್ರಾರಂಭಿಸಿದ್ರು. ಹೆಚ್ಚು ತರಕಾರಿಗಳನ್ನು ಬೆಳೀತಾ ಬೆಳೀತಾ ಅವರ ತರಕಾರಿ ಅಂಗಡಿ ಕೂಡ ದೊಡ್ಡದಾಯಿತು. ಅನೇಕ ಗ್ರಾಹಕರು ಬಂದು ತರಕಾರಿಗಳನ್ನು ಕೊಳ್ಳಲು ಪ್ರಾರಂಭಿಸಿದ್ರು. ಆ ದಿನದಿಂದ ಸೋಮು ಮತ್ತು ಆತನ ಕುಟುಂಬದವರು ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷದಿಂದ ಜೀವನ ನಡೆಸೋಕೆ ಶುರು ಮಾಡಿಕೊಂಡ್ರು.